ಶಿರಸಿಯ ನಗರಸಭೆಯಲ್ಲಿ ಅರ್ಜಿ ಕೊಟ್ಟು ವರ್ಷವಾದರೂ ಪ್ರತಿಕ್ರಿಯೆ ಇರೋದಿಲ್ಲ ಎಂಬ ದೂರಿದೆ. ಫಲಾನುಭವಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ನಗರಸಭೆ ಸ್ಪಂದಿಸುವ ಕಾರ್ಯ ಮಾಡಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ಖಡಕ್ ಎಚ್ಚರಿಕೆ ನೀಡಿದರು. ಬುಧವಾರ ನಗರಸಭೆ ಪ್ರಾಂಗಣದಲ್ಲಿ ಬಿ ಖಾತಾ ಫಲಾನುಭವಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದರು. ಆನ್ಲೈನ್ ಅರ್ಜಿ ಕೊಟ್ಟರೂ ಉತ್ತರ ಇಲ್ಲ. ಯಾವುದೇ ಅರ್ಹ ಅರ್ಜಿಗಳನ್ನು ತಿರಸ್ಕಾರ ಮಾಡದ ಸಾರ್ವಜನಿಕರ ಕೆಲಸ ಮಾಡಿಕೊಡಬೇಕು. ಜನರು ಪದೇ ಪದೇ ನಗರಸಭೆಗೆ ಅಲೆದಾಡಬಾರದು ಎಂದರು. ಜನರಿಗೆ ನೀಡಬೇಕಾದ ಸೌಲಭ್ಯ ಸರಿಯಾದ ರೀತಿಯಲ್ಲಿ ಸಿಗಬೇಕು. ಜನರಿಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕು. ಬರುವ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ತೊಂದರೆ ಆಗಬಾರದು. ಅದಕ್ಕಾಗಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದರು. ವೇದಿಕೆಗೆ ಬರಬೇಕು. ಸನ್ಮಾನ್ಯ ಶಾಸಕರಿಂದ ಹಾಗೂ ವೇದಿಕೆ ಮೇಲಿರುವಂತಹ ಗಣ್ಯರಿಂದ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅನ್ಸೂಯ ಶಾಬಾಜಿ ವಿಚಾರದಲ್ಲಿ ಬಿ ಖಾತೆ ಇಲ್ಲದೇ ವ್ಯವಹಾರ ಮಾಡೋಕ್ಕಾಗದೇ ಸುಮಾರು 10-20 ವರ್ಷಗಳಿಂದ ತೊಂದರೆಯನ್ನು ಪಡೆದಿರ್ತಕ್ಕಂಥ ಹಿರಿಯರ ಅನೇಕ ಅನಿಸಿಕೆಯನ್ನು ನಾನು ಶಾಸಕ ಆದ ನಂತರದಲ್ಲಿ ಕೇಳಿದ್ದೀನಿ. ನಾನು ಇದಕ್ಕೇನಾದರೂ ಒಂದು ಪರಿಹಾರವನ್ನು ಕಂಡು ಹಿಡಿಬೇಕು ಅಂತ ವಿಚಾರದಲ್ಲಿ ಮಾನ್ಯ ಅಧ್ಯಕ್ಷರು ಮತ್ತು ನಮ್ಮ ಗೌರವಿತ ಎಲ್ಲ ಕೌನ್ಸಿಲರ್ ಕೂಡ ಸಂಪರ್ಕವನ್ನು ಮಾಡಿದಾಗ ಇದು ಸರ್ಕಾರ ಮಟ್ಟದಲ್ಲಿ ಆಗುವಂಥದ್ದು, ಇಲ್ಲಿ ನಮ್ಮ ನಗರಸಭೆಯಲ್ಲಿ ಆಗದೇ ಇರುವಂಥದ್ದು, ಅದರ ಸರ್ಕಾರ ಮಟ್ಟದಲ್ಲೇ ಅದನ್ನು ಪ್ರಸ್ತಾಪವನ್ನು ಮಾಡಿ ಅದಕ್ಕೆ ಒಂದು ಪರಿಹಾರವನ್ನು ಹುಡುಕಬೇಕು ಅನ್ನೋಂಥ ವಿಚಾರವನ್ನು ಪ್ರಸ್ತಾಪ ಆದಾಗ ತಮ್ಮೆಲ್ಲರ ಸಹಕಾರದಿಂದ ಈ ಕ್ಷೇತ್ರ ಶಾಸಕನಾಗಿ ಮೊದಲನೇ ಶಾಸನ ಸಭೆಯಲ್ಲಿ ಈ ವಿಚಾರವನ್ನು ನಾನು ಪ್ರಸ್ತಾಪವನ್ನು ಮಾಡಿದೆ. ನಾನು ಅಂದು ಅದನ್ನು ಬರೀ ನಮ್ಮ ಶಿರಸಿ ನಗರಸಭೆ ವ್ಯಾಪ್ತಿ ಒಂದೇ ಅಂತಲ್ಲ, ಇಡೀ ರಾಜ್ಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಫಾರ್ಮ್ ನಂಬರ್ 3 ಏನು ತೊಂದರೆ ಇದ್ದರೆ ಮತ್ತೊಮ್ಮೆ ಪರಿಶೀಲನೆ ಮಾಡೋದ್ರ ಮುಖಾಂತರ ಅದನ್ನು ಸರಳೀಕರಣ ಮಾಡಬೇಕು. ಅದರ ಹಕ್ಕನ್ನು ಯಾವ ಫಲಾನುಭವಿಗಳಿದ್ದಾರೋ ಅವರಿಗೆ ಕೊಡಬೇಕು ಅನ್ನೋ ವಿನಂತಿಯನ್ನು ಅಂದಿನ ವಿಧಾನಸಭೆಯಲ್ಲಿ ಪ್ರಸ್ತಾಪನೆ ಮಾಡಿದಾಗ ನಂತರದಲ್ಲಿ ಅದನ್ನು ಒಂದು ಸದನ ಸಮಿತಿಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸರಿಯಾದ ಒಂದು ಕಾನೂನಿನ ತಿದ್ದುಪಡಿಯನ್ನು ತಂದು ಅದಕ್ಕೆ ಇವತ್ತು ಈ ಖಾತಾ ಬಿ ಖಾತಾ ಅನ್ನುವಂಥದ್ದನ್ನು ಸರ್ಕಾರ ಇದಕ್ಕೆ ಮಾನ್ಯತೆಯನ್ನು ಕೊಟ್ಟು ಅದರ ಪ್ರಕಾರ ತಾವೆಲ್ಲರೂ ಕೂಡ ಇವತ್ತು ಆ ಹಕ್ಕನ್ನು ತಾವು ಪಡಿತಾ ಇದ್ದೀರಿ. ನೀವು 10 ವರ್ಷಗಳಿಂದ ಈ ಖಾತಾ ಇಲ್ಲದೆ ಜನರು ಸಮಸ್ಯೆ ಅನುಭವಿಸಿದ್ದರು. ಈ ಸಮಸ್ಯೆ ಮನಗಂಡು ಮೊದಲ ಶಾಸನ ಸಭೆಯಲ್ಲಿ ಪ್ರಸ್ತಾಪಿಸಿದ್ದೆ. ಇದನ್ನು ಪರಿಶೀಲಿಸಿ ಸರಳೀಕರಣ ಮಾಡಬೇಕು ಎಂದು ವಿಧಾನಸಭೆಯಲ್ಲಿ ಒತ್ತಾಯಿಸಿ ಮಾತನಾಡಿದ್ದನ್ನು ನೆನಪಿಸಿಕೊಂಡ ಶಾಸಕರು ಸಮಸ್ಯೆ ಮನಗಂಡ ಮುಖ್ಯಮಂತ್ರಿಯವರು ಸಮಿತಿ ರಚನೆ ಮಾಡಿ ಬಿ ಖಾತಾ ನೀಡಲು ತೀರ್ಮಾನಿಸಿದರು. ಶಿರಸಿಯಲ್ಲಿ 2878 ಬಿ ಖಾತಾ ಪಡೆಯಬೇಕಾದ ಅರ್ಹ ಆಸ್ತಿ ಇದೆ. ಅವುಗಳಲ್ಲಿ 528 ಅರ್ಜಿಗಳು ಬಂದಿದ್ದವು. ಅದರಲ್ಲಿ ಮೊದಲ ಹಂತದಲ್ಲಿ 201 ಜನರಿಗೆ ಬಿ ಖಾತಾ ನೀಡಲಾಗುತ್ತಿದೆ. ಇನ್ನು 3 ತಿಂಗಳ ಸಮಯ ಇದೆ. ಇದರ ಲಾಭ ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಇನ್ನು ಈ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಕರಪತ್ರ ನೀಡಲಾಗಿದೆ ಎಂದ ಅವರು, ನಗರೋತ್ಥಾನದಲ್ಲಿ ಹಣವಿದೆ. ರಸ್ತೆ ಕಾಮಗಾರಿಯನ್ನು ಗುತ್ತಿಗೆ ಪಡೆದವರು ಮುಗಿಸಬೇಕು. ಈ ಬಗ್ಗೆಯೂ ಸೂಚಿಸಲಾಗಿದೆ ಎಂದರು. ಈ ವೇಳೆ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಮಾತನಾಡಿ, ಬಿ ಖಾತಾ ತೆಗೆದುಕೊಂಡವರಿಗೆ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಸಾಲ ಸಿಗಬೇಕು. ನಗರ ಯೋಜನಾ ಪ್ರಾಧಿಕಾರದಲ್ಲೂ ನೋಂದಣಿ ಆಗಬೇಕು. ನಿರ್ಭಯವಾಗಿ ಜೀವನ ನಡೆಸಲು ಅನುಕೂಲ ಆಗಲಿ ಎಂದರು. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಮಾತನಾಡಿ, ಫಾರಂ ನಂಬರ್ 3 ಕ್ಯಾನ್ಸರ್ ರೋಗ ಆದಂತೆ ಆಗಿತ್ತು. 201 ಜನರು ಫಾರಂ ನಂಬರ್ 3 ಪಡೆದುಕೊಳ್ಳುತ್ತಿದ್ದಾರೆ. ಇಲ್ಲಿ ಆಸ್ತಿ ಇದ್ದ ಇದರೆಲ್ಲ ಈ ಸೌಲಭ್ಯ ಪಡೆಯಬೇಕು ಎಂದರು. ನಗರಸಭಾ ಸದಸ್ಯರಾದ ತಾರಾ ನಾಯ್ಕ್, ವೀಣಾ ಶೆಟ್ಟಿ, ಪೌರಾಯುಕ್ತ ಬಿ ಕಾಂತರಾಜ್ ಇತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.